ಕಷ್ಟದ ಅನಂತರ ಬರುವ ಸುಖಕ್ಕೆ ಹೊಳಪು ಹೆಚ್ಚು, ಅದರ ಅನುಭವ ಅತ್ಯಂತ ಗಾಢವಾಗಿರುತ್ತೆ, ಅತ್ಯಂತ ಇಷ್ಟವಾಗತ್ತೆ. ಆ ಸುಖ ಹೆಚ್ಚಿರಬೇಕು ಅಂತ ಇಲ್ಲ, ಸ್ವಲ್ಪ ಇದ್ದರೂ ಸಾಕು ಅಂತ ಒಬ್ಬ ವಿವೇಕಿಯ ಅನುಭವ. ಅವನು ಹೇಳ್ತಾನೆ, ವ್ಯಸನಾನಂತರಂ ಸೌಖ್ಯಂ ಸ್ವಲ್ಪಮಪ್ಯಧಿಕಂ ಭವೇತ್ ಕಾಷಾಯ ರಸಮಾಸಾದ್ಯ ಸ್ವಾದ್ವತೀ ವಾಂಬುವಿಂದತೆ. ಕಹಿಯನ್ನು ಕುಡಿದ ಮೇಲೆ ನೀರು ಕುಡಿದ್ರೂ ಸಾಕು, ನೀರು ಬಹಳ ಸಿಹಿಯಾಗಿದೆ ಎನ್ನುವ ಅನುಭವ ಬರುತ್ತಂತೆ. ಹಾಗೆಯೇ ನೀರು ಕುಡಿದಾಗ ನೀರು ಸಿಹಿ ಅಂತ ಅನ್ನಿಸೋದಿಲ್ಲ. ಸಿಹಿಗೆ ಬೇಕಾಗಿ ಸಕ್ಕರೆಯೋ ಬೆಲ್ಲವೋ ಜೇನನ್ನು ಸೇರಿಸಿಕೊಳ್ಳಬೇಕಾಗತ್ತೆ. ಆದರೆ ಮೊದಲು ಕಹಿ ಕುಡಿದಿದ್ರೆ ಆಮೇಲೆ ನೀರಿನ ಸಿಹಿ ಎಷ್ಟು ಅನ್ನೋದು ಅರ್ಥ ಆಗತ್ತೆ. ಹಾಗಾಗಿ ಕಷ್ಟದ ನಂತರ ಬರುವ ಸುಖಕ್ಕೆ ಬಹಳ ಬಹಳ ಮಾಧುರ್ಯ ಇರುತ್ತೆ ಮತ್ತು ಅದು ಬಹಳ ಆಸ್ವಾದನೆಯನ್ನು ಕೊಡುತ್ತೆ ಅಂತ ಹೇಳ್ತಾ, ಕಷ್ಟ ಬಂತು ಅಂತ ನೋಯೋದಕ್ಕಿಂತ ಅದರ ನಂತರ ಬರುವ ಸುಖಾನುಭವ ಇದೆಯಲ್ಲ, ಅದು ಈ ಕಷ್ಟದ ನೋವನ್ನೆಲ್ಲ ಮರೆಸಿಬಿಡತ್ತೆ ಅನ್ನುವಂತಹ ಒಂದು ಧ್ವನಿಯನ್ನು ಧ್ವನಿಸ್ತಾನೆ ಈ ವಿವೇಕಿ. ಶುಭಂ ಭೂಯಾತ್. ಪಂಚಲೋಹದ ಪ್ರಣವನಾದ ಘಂಟೆಗಳು ಹೃದಯಾಂತರಾಳದಲ್ಲಿ ಅನುರಣಿಸುವ ಚಿರಂತನ ಮಂಗಳ ನಾದವೇ ಪ್ರಣವ. ಸಾಧಕನ ಶ್ರೇಷ್ಠ ಸಾಧನ ಪ್ರಣವನಾದ ಘಂಟೆಗಳು. ಇಂದೇ ಕರೆ ಮಾಡಿ 8050124365.